ಕಾಳಜಿ ಮಾಡತೇನಂತಿ, ಲೋಕದ ಕಾಳಜಿ ಮಾಡತೇನಂತಿ, ಯಾರು ಬ್ಯಾಡಂತರ ಮಾಡಪ್ಪ ಚಿಂತಿ, ಮಾಡಪ್ಪ ಚಿಂತಿ, ಮಾಡಪ್ಪ ಚಿಂತಿ, ಮಾಡಪ್ಪ ಚಿಂತಿ. ನಾವಿರುವಂತಹ ಕಾರ್ಯಕ್ರಮ ನಿಮಗೆ ಗೊತ್ತಿದೆ, ಮಹಿಳೆಯರಿಗಾಗಿಯೇ ಹೊಸದಂಥ ಒಂದು ಸ್ಪರ್ಧೆ, ಗಾಯನ ಸ್ಪರ್ಧೆ. ವಿಶೇಷವಾಗಿ ಮರೆಯಾಗ್ತಿರುವಂಥ ಅಥವಾ ಮರೆಯಲ್ಲಿ ನಿಂತಿರುವಂಥ ಅನೇಕ ಜಾನಪದ ಗೀತ ಪ್ರಕಾರಗಳನ್ನು ಒಂದಷ್ಟು ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮವನ್ನಾಗಿ ಇದನ್ನು ರೂಪಿಸಬೇಕು ಅನ್ನುವಂಥ ಒಂದು ಚಿಂತನೆ ಮೊಳಕೆ ಹೊಡೆದದ್ದು. ಈಗ ನಿಮ್ಮ ಮುಂದೆ ತತ್ವಪದವನ್ನು ಹಾಡಿದ್ರಲ್ಲ ಪ್ರಭಾಕರ್ ಅವರು, ನಾನು ಕೂತು ಮಾತನಾಡುವಾಗ ಈ ಥರದ್ದು ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರದು ಅಂತ ಹೇಳಿ ಒಂದು ಯೋಚನೆ ಬಂತು. ಅದನ್ನು ಕಾರ್ಯಗತ ಮಾಡಬೇಕಲ್ಲ, ಅದಕ್ಕೆ ಇವರೆಲ್ಲ ಸಾಥ್ ನೀಡಿದ್ರು. ಸುಧಾಕರ್ ಇರ್ಬೋದು, ಮಧುಸೂದನ್ ನಾಯಕ್ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ಪ್ರಭಾಕರ್ ವಿಶೇಷವಾಗಿ ಹೀಗೆ ಸಾಥ್ ನೀಡಿದ್ರು. ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಣ್ಣ ಅಂಥೇಳಿ ಜಾನಪದ ವಿದ್ವಾಂಸಗಳಿಗೆ ಮೊದಲು ಧನ್ಯವಾದಗಳನ್ನು ಹೇಳಿ ನಾನು ಮಾತಿಗೆ ಪ್ರಾರಂಭ ಮಾಡ್ತೇನೆ. ನಾನು ಹೇಳಿದೆ ಆಗಲೇ, ಮರೆತು ಹೋಗುವಂಥ ಅಥವಾ ಮರೆಯಲ್ಲಿ ನಿಂತಿರುವಂಥ ಅನೇಕ ಜಾನಪದ ಗೀತ ಪ್ರಕಾರಗಳನ್ನು ಮೆಲುಕು ಹಾಕುವಂಥದ್ದು ಅಂತ ಹೇಳಿದೆ. ಅದು ಸಂಪ್ರದಾಯದ ಹಾಡುಗಳಿರ್ಬೋದು, ಬೀಗಿ ಪದಗಳಿರ್ಬೋದು, ಶೋಭನೆ ಹಾಡುಗಳಿರ್ಬೋದು. ಇವತ್ತು ಪ್ರೋಗ್ರಾಮ್ ನೋಡಿ ಮಾತಾಡಲೇಬೇಕು ಅಂತ ನಾನೇ ಕೇಳಿದೆ ಜಿ ಟಿ ರಾಮಣ್ಣ ಸರ್ನ. ಸೊ ಪ್ರತಿ ಪ್ರೋಗ್ರಾಮ್ಗೂ ನಾನು ಇವ್ರ ಜೊತೆಗಿದ್ದೇ ಇರ್ತೀನಿ ಆ್ಯಂಡ್ ಪಾರ್ಟ್ ಆಫ್ ಪರಂಪರಾ ಅಂತಾನೆ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಆಗಿ ಆನ್ ಟೈಮ್ ವಿನ್ ಮಾಡ್ತಾರೆ ಆ್ಯಂಡ್ ಪ್ರತಿ ಪ್ರೋಗ್ರಾಮಲ್ಲೂ ಯಾರಿಗೆ ಏನು ಸಲ್ಲಬೇಕೋ ಅದು ಸಲ್ಲುತ್ತೆ ಸರ್ ಕಡೆಯಿಂದ. ಸೊ ಇವತ್ತಿನ ಪ್ರೋಗ್ರಾಮಲ್ಲಿ ಏನು ತುಂಬ ಖುಷಿ ಆಯಿತು ಅಂತಂದರೆ, ಸ್ಪೆಷಲಿ ಹಿರಿಯರು, ತುಂಬ ಜನ ಹಿರಿಯರು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ನನಗೆ ತುಂಬ ಖುಷಿ ಆಗ್ತಿತ್ತು ಪ್ರೋಗ್ರಾಮ್ ನೋಡ್ಬೇಕಂತಂದರೆ. ಸೊ ಎಲ್ಲರೂ ಎಷ್ಟು ಮುದ್ದಾಗಿ, ನನಗೆ ಒಂದು ಸಣ್ಣ ಮಕ್ಕಳು ಮುದ್ದಾಗಿ ರೆಡಿಯಾಗಿ ಬಂದು ಹಾಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ಕಲೆಗಿರೋ ಶಕ್ತಿ ನನಗೆ ಇವತ್ತಿನ್ನೂ ಚೆನ್ನಾಗಿ ಅರ್ಥ ಆಯಿತು. ಸೊ ಕಲೆ ನಮ್ಮಲ್ಲಿ ಇತ್ತು ಅಂತಂದರೆ ವಯಸ್ಸು, ಏಜ್ ಇದೆಲ್ಲ ಜಸ್ಟ್ ನಂಬರ್ ಅಷ್ಟೇ. ಸೊ ಅದನ್ನು ಎಕ್ಸಿಬಿಟ್ ಮಾಡೋ ಅಷ್ಟು ಆಸಕ್ತಿ ನಮಗಿರಬೇಕು. ಸೊ ಆ ಆಸಕ್ತಿ ಇದ್ದಾಗ ಅದೆಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ನನಗೆ ಕಣ್ಣೆದುರಿಗೆ ಒಂದು ಪ್ರೂಫ್ ಸಿಕ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಪ್ರೋಗ್ರಾಮಿಗೆ ಬಂದು. ಸೊ ಪರ್ಸ್ನಲ್ ಥ್ಯಾಂಕ್ಸ್ ಫಾರ್ ದ ಪರಂಪರಾ ಕಲ್ಚರಲ್ ಟ್ರಸ್ಟ್. ಈ ಥರ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ಗೆ ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಸೊ ಇವತ್ತಿನ ದಿವಸ ಒನ್ ಆಫ್ ದ ಬೆಸ್ಟ್ ಡೇ, ನನ್ನ ಒಂದು ಲೈಫಲ್ಲಿ ಒಂದು ಮೆಮೊರೇಬಲ್ ಡೇ ಆಗಿ ಉಳ್ಕೊಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನೊಂದು ಮೇಡಮ್ ಹಿಡಿದು ಎಲ್ಲ ನನ್ನ ಆತ್ಮೀಯ ಗಣ್ಯರಿಗೆ ನಾನು ನಮಸ್ಕರಿಸ್ತಾ ಮತ್ತು ಪರಸ್ಪರ ಕಲ್ಚರ್ ಫೌಂಡೇಶನ್ ವತಿಯಿಂದ ವಿಶೇಷವಾಗಿ ಇವತ್ತೆಲ್ಲ
ಸಾಕಷ್ಟು ವರ್ಷಗಳಿಂದ ನಮ್ಮ ರಾಮಣ್ಣವರು ಮತ್ತು ಸುಧಾಕರ್ ಅವರು ಮತ್ತು ಎಲ್ಲ ಅವರ ತಂಡ ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದ್ರ ಜೊತೆಗೆ ಇವತ್ತು ತಮ್ಮನ್ನೆಲ್ಲ ಕರೆಸಿ ಈ ಥರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಮತ್ತು ನೀವು ಮನೆಗಳಲ್ಲಿ ಎಲ್ಲ ಗಾಯಕರು ಇವತ್ತು ನೀವೆಲ್ಲ ಬಂದಿರೋದು ಯಾರು ಸೀರಿಯಲ್ ನೋಡೋ ಅಂಥ ವ್ಯಕ್ತಿಗಳಲ್ಲ ಅನಿಸುತ್ತೆ ನನಗೆ. ಸೀರಿಯಲ್ ನೋಡ್ತಾ ಇದ್ರೆ ಈ ಥರ ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತಿರಲಿಲ್ಲ, ನೀವು ಆಡ್ತಾನೂ ಇರಲಿಲ್ಲ. ಯಾಕಂದರೆ ಇವತ್ತು ಹುಬ್ಳಿ, ಧಾರವಾಡ, ರಾಯಚೂರು ಅಂತೇಳಿ ಹೇಳಿದ್ರು. ಸಾಕಷ್ಟು ನನಗೆ ಖುಷಿ ಆಯಿತು. ಯಾಕಂದರೆ ಆಗಾಗ ನಾನು ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ನಾನು ಬರ್ತಾಯಿತ್ತು. ಹಾಗಾಗಿ ಇವತ್ತು ತಮ್ಮ ಮನೋಭಾವಗಳನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡು ಭಾಳ ವಿಶೇಷವಾಗಿ ಹಾಡುಗಾರಿಕೆಯನ್ನು ನೀವು ಆಡಿರೋದು ಭಾಳ ಸಂತೋಷ. ಯಾಕಂದರೆ ನಮ್ಮ ರಾಮಣ್ಣವರು ಮತ್ತು ನಮ್ಮ ಸುಧಾಕರ್ ಮತ್ತು ಅವರ ತಂಡ ಈ ಥರದ ಕಾರ್ಯಕ್ರಮ ಇದೊಂದೇ ಅಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಥರ ಒಂದು ಅವಕಾಶ, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಮಾಡ್ತಾ ಇರೋದು ಭಾಳ ಸಂತೋಷ. ಯಾಕಂದರೆ ಇವತ್ತು ಪರಸ್ಪರ ಫೌಂಡೇಶನ್ ನಾನು ಸಾಕಷ್ಟು ಸಂಘಗಳು ನೋಡಿದ್ದೀನಿ. 1 ವರ್ಷ 2 ವರ್ಷ ಮಾಡಿ ಅದನ್ನು ದೂರ ಇಟ್ಟು ಅಂತ ಇದು ಕೂಡ ನಾನು ನೋಡಿದ್ದೀನಿ. ಹಾಗಾಗಿ 25-30 ವರ್ಷಗಳಿಂದ ಸತತವಾಗಿ ಸ್ವಂತ ಖರ್ಚುಗಳಿಂದ ಈ ಥರ ಒಂದು ಕಾರ್ಯಕ್ರಮ ನಿಮಗೆಲ್ಲ ಒಂದು ಅವಕಾಶವನ್ನು ಆಡೋದಕ್ಕೆ ಮತ್ತು ನೀವು ಕಾರ್ಯಕ್ರಮ ನೋಡೋದಕ್ಕೆ ಈ ಥರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲೂ ಬಂದು ಇವೆಲ್ಲ ಸಹಾಯ ಮಾಡಿದ್ದಕ್ಕೆ ಮತ್ತು ನಿಮಗೆ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ನೋಡಿ, ಸಾಕಷ್ಟು ವಯಸ್ಸಾದವರು ಧಾರವಾಡದಿಂದ ಬರೋದು 1 ದಿವಸ ಆಗುತ್ತೆ. ನಾವು ಕಾರಲ್ಲಿ ಹೋಗ್ಬೇಕಂದ್ರೆ ಕೂಡ ಬೆಳಗ್ಗೆ ಬಿಟ್ಟರೆ ಸಂಜೆ ಆಗುತ್ತೆ. ಆ ಥರ ನೀವು ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ನೀವೆಲ್ಲ ಕೂಡ ಬಂದು ಈ ಥರ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮ ಮಾಡಿದಂಥವ್ರಿಗೆ ಒಳ್ಳೆ ಖುಷಿಯನ್ನು ತಂದುಕೊಟ್ಟಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮತ್ತು ನಿಮಗೆಲ್ಲ ನಮಸ್ಕಾರ ಮಾಡ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಘಟ್ಟವಾಗಿ ವಂದನಾರ್ಪಣೆಯನ್ನು ನಡೆಸ್ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಬಂಧುಗಳೇ, ನಿಮ್ಮೆಲ್ರಿಗೂ ಗೊತ್ತಿದೆ, ಜನಪದ ಅಂತಕ್ಕಂಥದ್ದು ಜನರ ಬಾಯಿಂದ ಮೌಖಿಕವಾಗಿ ಹರಡಿದಂಥದ್ದು. ಇದಕ್ಕೆ ಯಾವುದೇ ರೀತಿಯಾದ ಸಾಹಿತ್ಯ ಬರವಣಿಗೆಯಲ್ಲಿಲ್ಲ. ಆದರೆ ಬಾಯಿಂದ ಬಾಯಿಗೆ, ಒಬ್ಬರಿಂದ ಒಬ್ಬರಿಗೆ ತಲುಪಿ ಅದು ಉಳ್ಕೊಂಡು ಬರ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಆಧುನಿಕ ಮಾಧ್ಯಮಗಳ ನಡುವೆ ಆ ಜನಪದ ಕಲೆ ಎಲ್ಲೋ ಅಳಿವಿನಂಚಿಗೆ ಹೋಗ್ತಾ ಇದೆ ಅಂಥೇಳಿ ನಮ್ಮೆಲ್ರಿಗೂ ಅನಿಸಿ ಆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂಥೇಳಿ ನನ್ನ ಗುರುಗಳಾದ ರಮಣ ಸರ್ ಜೊತೆಗೆ ಪ್ರಭಾಕರ್ ಹಾಗೂ ನಮ್ಮೆಲ್ಲರ ತಂಡವು ನಿರ್ಧಾರ ಮಾಡಿ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದೀರಾ, ಸಾಕ್ಷೀಕರಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ